ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ನಾನು ಅದೇ ಒಪ್ಪಲ್ಲಿದ್ದೀನಮ್ಮ. ಅಂದಾಗೆ ನಿಮ್ಮ ಹೆಸರೇ ಹೇಳಿಲ್ಲ. ವಿಕ್ಕಿ ವಿಕ್ಕಿ ಅಷ್ಟೇ. ಹಾ, ವಿಕ್ಕಿ. ಬರ್ತೀನಮ್ಮ. ಸರಿಯಪ್ಪ. ಪುಷ್ಪ, ಅತ್ತೆ. ಗೇಟ್ವರೆಗೂ ಬಿಟ್ಟು ಬರೋಣ. ಸರಿ ಅತ್ತೆ. ವಿಕ್ಕಿ, ಈ ಕಡೆ ಬಂದಾಗ ಮನೆ ಕಡೆ ಬಾಪ್ಪ, ಊಟ ಮಾಡ್ಕೊಂಡು ಹೋಗಿರಂತೆ. ನಿಮ್ಮ ಮನೆಗೆ ಬರಕ್ಕೆ ಅಂತಾನೆ ಈ ಕಡೆ ಬರ್ತೀನಮ್ಮ. ಯಾರ ನೀನು? ಕಣ್ಣಿ ನೆತ್ತಿ ಮೇಲೆ ಕಣ್ಣಿದ್ಯಾ? ನೋಡ್ಕೊಂಡ್ ಬರಕ್ಕಾಗಲ್ವಾ? ಓ ಏ ವಿಶ್ವ, ಯಾರ ಹತ್ರ ಏನ್ ಮಾತಾಡ್ತಿದ್ಯೋ? ಎಲ್ಲ ಹೋಗಿದ್ದೆ ಇಷ್ಟೊತ್ತು ನೀನು? ಆ ರೌಡಿಗಳೆಲ್ಲ ಮನೆ ಹತ್ರ ಬಂದು ದಾಂಧಲೆ ಮಾಡಿ ಹೋದ್ರು. ರೌಡಿಗಳ ಎಲ್ಲಿ ಎಲ್ಲಿ? ಇವನ ನಿಂದು ಯಾಕೋ? ಅಯ್ಯಯ್ಯೋ, ಬಿಡ್ತು ಅನ್ರಿ. ಇವರು ರೌಡಿಗಳಿಂದ ನಮ್ಮನ್ನ ಕಾಪಾಡಿದ್ದಾರೆ. ಇವನ ವೆರಿ ಗುಡ್, ಕೀಪ್ ಇಟ್ ಅಪ್. ಏ ವಿಶ್ವ, ಈ ಹುಡುಗ ವಿಕ್ಕಿ ಅಂತ. ವಿಕ್ಕಿ ನನ್ ದೊಡ್ಡ ಮಗಪ್ಪ, ವಿಶ್ವಾಸ್ ಅಂತ. ನಮ್ಮ ಮನೆಗೆ ಇವನೇ ದಿಕ್ಕು. ಮಿಸ್ ಮುಗುತಿ ಅಣ್ಣ ಅಂದ್ರೆ ಅವಿ ಫೋನಲ್ಲಿ ಮಾತಾಡಿದ್ದು ಇವ್ರ ಜೊತೆನೆ. ಹಾಯ್, ನಿಮ್ಮನ್ನ ಭೇಟಿ ಆಗಿದ್ದು ತುಂಬಾ ಖುಷಿ ಆಯ್ತು. ನಿಮ್ಮನ್ನೆಲ್ಲೋ ನೋಡ್ದಂಗಿದೆಯಲ್ಲ. ನನ್ನ ಚಾನ್ಸೇ ಇಲ್ಲ ಬಿಡಿ. ಇಲ್ಲ ಇಲ್ಲ, ನಾನೆಲ್ಲೋ ನೋಡಿದ್ದೀನಿ. ನಾನು ಒಂದ್ಸಲ ಯಾರನ್ನಾರು ನೋಡಿದ್ರೆ ಸಾಕು, ಮುಖ ಪ್ರಿಂಟ್ ಆಗಿ ಮೆದ್ಲು ಕೂತ್ಬಿಡುತ್ತೆ. ರೀ, ನನಗೂ ಹಾಗೆ ಅನ್ಸಿತ್ತು. ಅವ್ರದ್ದು ನಗು ಮುಖ ಅಲ್ವಾ, ನೋಡಿದ್ರೇನೆ ಹಾಗೆ ಅನ್ಸುತ್ತೆ. ಅನ್ನಿಸ್ತಾ ಇರೋದಲ್ಲ ಪುಷ್ಪ, ನಾನು ಪಕ್ಕಾ ನೋಡಿದ್ದೀನಿ. ಫೋನು. ಅಮ್ಮ, ಆಫೀಸಿಂದ ಮತ್ತೆ ಮತ್ತೆ ಕಾಲ್ ಬರ್ತಿದೆ, ನಾನು ಬರ್ತೀನಿ. ಸರಿಪ್ಪ. ಅಕ್ಕ ಬರ್ತೀನಿ. ಬರ್ತೀನಿ. ಆಗಾಗ ಮನೆ ಕಡೆ ಬರ್ತಾರಪ್ಪ. ಎಲ್ರೂ ಪರಿಚಯ ಆದ್ರಲ್ಲ, ಇನ್ನು ಬರ್ತಿರ್ತೀನಿ. ಒಳ್ಳೆ. ವಿರಾಜ್, ನೀವು ವಿರಾಜ್ ಸಂಪತ್ ಅಲ್ವಾ? ನೀವು ವಿರಾಜ್ ಸಂಪತ್ತಿ ಅಲ್ವಾ? ಅರುಂಧತಿ ಸಂಪತ್ ಅವರ ಮೊಮ್ಮಗ. ಅಯ್ಯೋ, ಸರಿಯಾಗಿ ತಗ್ಲಾಕೊಂಡೆ. ಈಗ ಏನಪ್ಪ ಮಾಡೋದು? ನಿಮ್ದು ಮಸಾಲಾ ಕಂಪ್ನಿ ಕೂಡ ಇದೆ ಅಲ್ಲ?